ಏನು ಹೆದರ್ಕಬೇಡಿ ಅಣ್ಣ, ಇಲ್ಲಿ ಯಾವಿಲ್ಲ, ನೊಣ ಇಲ್ಲ, ಏನೂ ಇಲ್ಲ. ಅಲ್ಲಿ ಮತ್ತೆ ಅಲ್ಲಿ ತಪ್ಪದಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಇಲ್ಲಿ. ಸ್ವಲ್ಪ ಚೆಡ್ಡಿ ಅಲ್ಲ, ಇದು ಫುಲ್ ಹಿಂಗೆ ಇರೋದಾ? ಇಲ್ಲಿ ಕಲ್ಲು ಹಾಕಿದಾರಲ್ಲ. ಅಲ್ಲ, ವಿಡಿಯೋ ತೆಗಿತಿದ್ದೆ ಅವ್ರದ್ದು. If you don't mind, can you turn off the light for us? Yeah, sorry. We'll just watch the globes. Well, if you want. ವಾವ್, ನೋಡಿ, ಚಪ್ಪಲಿ ಹಾಕೊಂಡ್ ಬರ್ಬೇಡಿ, ಕಚ್ಕೊಂಡ್ಬಿಡುತ್ತೆ. ಅವ್ರ ಅವಸ್ಥೆ ನೋಡಿ, ನಮ್ ಡ್ರೆಸ್ಗಳು ನೋಡಿ ಎಲ್ಲಾರ್ದು. ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಇದಾಗ ವ್ಯೂ ತೋರ್ಸು. Hey guys, welcome back to my YouTube channel. So guys, previous video ಎಲ್ಲಿಗೆ ಸ್ಟಾಪ್ ಮಾಡಿದೆ, ಮನೆಯೆಲ್ಲ ಸೆಟಪ್ ಮಾಡಬೇಕಾಗಿತ್ತು, ಅಲ್ಲಿಗೆ ಸ್ಟಾಪ್ ಮಾಡಿ ಇವಾಗ 2 weeks ಆಯಿತು. ಇಷ್ಟು ದಿನ ಆಯಿತು ನನಗೂ ಹೊಸ ಜಾಗಕ್ಕೆ ಅಡ್ಜಸ್ಟ್ ಆಗೋಕ್ಕೆ, ಹಂಗಾಗಿ ಏನೂ ವೀಡಿಯೋ ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು 15 days ಆಯ್ತು. ಇವತ್ತು ಕರೆಕ್ಟಾಗಿ 15 ದಿನ. ಇವತ್ತು ಸ್ಯಾಟರ್ಡೆ, ಸೊ ಹಂಗಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲೇ ಯಾವುದೋ ಜಾಗ ವೈಪು ಕೇವ್ಸ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕಲ್ಲೂ ಎಲ್ಲಿ ಹೋಗಿದ್ವಿ, ಅದು ಬೀಚ್ಗೆ ಹೋಗಿದ್ವಿ. ಬೀಚ್ ಅಂದು ತುಂಬ ಸಖತ್ತಾಗಿತ್ತು. ಸೊ ನಾನು ಎಲ್ಲಿ ಬರೀ ನ್ಯೂಜಿಲ್ಯಾಂಡಿಗೆ ಬಂದಿರೋದಂತ ಹೇಳಿದೆ, ಬಟ್ ನ್ಯೂಜಿಲ್ಯಾಂಡಲ್ಲಿ ಯಾವ ಸಿಟಿ ಏನೂ ಹೇಳಿರಲಿಲ್ಲ. ಸೊ ನಾವು ಬಂದಿರೋದು ನ್ಯೂಜಿಲ್ಯಾಂಡಲ್ಲಿ ಫ್ಯಾಂಗ್ರೆ ಅನ್ನೋ ಸಿಟಿಯಲ್ಲಿ. ರಕ್ಷಿತ್ ಬಂದು ಆಲ್ಮೋಸ್ಟ್ ಎಷ್ಟು ವರ್ಷ ಆಯಿತು, 5 years ಆಯಿತು. ಓದಕ್ಕಂತ ಬಂದಿತ್ತು, ಅವಾಗ ಫಸ್ಟ್ ಆಕ್ಲೆಂಡಲ್ಲಿ ಇದ್ದ, ಆಮೇಲೆ ಕೆಲಸದ ಮೇಲೆ ಇಲ್ಲಿಗೆ ಫ್ಯಾಂಗ್ರೆಗೆ ಬಂದು 3 years ಆಯಿತು. ಇನ್ನೇನು ಹೇಳೋದು, ಈ ಜಾಗದ ಬಗ್ಗೆ ಹೇಳಿದ್ರು. ಸಣ್ಣ ಜಾಗ ಏನಿಲ್ಲ, ಇವ್ನು ಫಸ್ಟ್ ಸಣ್ಣ ಅಂತ ಹೇಳ್ತಾ ಇದ್ದ, ಮಂಡ್ಯ ಕಂಪೇರ್ ಮಾಡ್ತಾ ಇದ್ದ. ಬಟ್ ಮಂಡ್ಯ ಅದು ಸಿಕ್ಕಾಬಟ್ಟೆ ದೊಡ್ಡ ಸಿಟಿ. ಆಮೇಲೆ ನಂಗೆ ಇಷ್ಟ ಆಗಿದೆ ಏನಂದ್ರೆ ರೋಡ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಆಮೇಲೆ ನ್ಯೂಜಿಲ್ಯಾಂಡ್ ಅಂತ ಅಂದ್ರೆ ಏನಂದ್ರೆ ಬರೀ ನೇಚರ್. ಇಲ್ಲಿ ಜನನೇ ಅಷ್ಟು ನಮ್ ತರ ಪಾರ್ಟಿಗೆ ಹೋಗ್ಬೇಕು, ಪಬ್ಗೆ ಹೋಗ್ಬೇಕು ಆ ತರ ಎಲ್ಲ ಇಷ್ಟ ಇಲ್ಲ. ಹೇಳು, ಎಲ್ಲರಿಗೂ ಫಿಶಿಂಗ್, ಡೈವಿಂಗ್, ಅಡ್ವೆಂಚರ್, ವಾಟರ್ ಗೇಮ್ಸ್ ಆ ತರ ಸಿಕ್ಕಾಬಟ್ಟೆ ಇಷ್ಟ. ಇವಾಗ ಇಂಡಿಯಾದಲ್ಲಿ ಎಲ್ಲರೂ ಮನೆ ಮುಂದೆ ಕಾರು, ಆಡಿ ಕಾರ್ ಆ ತರ ಎಲ್ಲ ನೋಡ್ತೀವಿ. ಬಟ್ ಇಲ್ಲಿ ಹೆಂಗಂದ್ರೆ ಎಲ್ಲರೂ ಮನೆ ಮುಂದೆ ಅವ್ರದ್ದೇ ಪ್ರೈವೇಟ್ ಬೋಟ್ ನಿಲ್ಸ್ಕೊಂಡಿರ್ತಾರೆ, ಸರ್ಫಿಂಗ್ ಬೋರ್ಡ್ ನಿಲ್ಸ್ಕೋತಾರೆ ಆ ತರ. ಇಲ್ಲಿ ಜನಕ್ಕೆ ನೇಚರ್ ಇಷ್ಟ, ಮತ್ತೆ ನೀರಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. ವಾಟರ್ ಗೇಮ್ಸು, ಅಡ್ವೆಂಚರ್ಸು, ಎಲ್ಲರೂ ಚಿಕ್ಕ ಮಕ್ಕಳಿಂದನೂ ಸರ್ಫಿಂಗ್ ಎಲ್ಲ ಕಲ್ಸಿರ್ತಾರೆ. ಸೊ ಹಂಗಾಗಿ ಇಲ್ಲಿ ವೀಕೆಂಡ್ಸ್ ಬಂದ್ರೆ ಅಷ್ಟು ಜನನೇ ಇರಲ್ಲ, ಎಲ್ಲರೂ ಆರಾಮಾಗಿ ಎಲ್ಲರೂ 60,000 ಜನ. ಆಮೇಲೆ ಇನ್ನೊಂದು ಏನಂತ ಅಂದ್ರೆ ಈ ಸಿಟಿಯಲ್ಲಿ ಅಂತ ಫುಲ್ ನ್ಯೂಜಿಲ್ಯಾಂಡ್ ಅಲ್ಲೇ ಎಷ್ಟು ಗಂಟೆಗೆಲ್ಲ ಕ್ಲೋಸ್? 5 o'clock ಮೇಲೆ 6 o'clock ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಅದೆಲ್ಲ ಕ್ಲೋಸ್ ಆಯ್ತದೆ. ಇನ್ನು ಈ ಗ್ರಾಸರೀಸ್ ಅಂಗಡಿಗಳೆಲ್ಲ ಒಂದು 9 ಗಂಟೆ ಕ್ಲೋಸ್. ಅದು ಬಿಟ್ಟು ಹೋಟೆಲ್ಗಳೆಲ್ಲ 9 ಗಂಟೆ ಕ್ಲೋಸ್ ಆಯ್ತದೆ. ಇನ್ನೆಲ್ಲ 5 ಗಂಟೆ, ಒಂದು 6 ಗಂಟೆ ಮೇಲೆ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ರೋಡು ನಮ್ ಇಂಡಿಯಾದಲ್ಲಿ ಲಾಕ್ಡೌನ್ ಆಗಿದ್ದಾಗಿತ್ತಲ್ಲ ಆ ತರ ಇರುತ್ತೆ. ಬಟ್ ಜನ ಎಲ್ಲ ಓಡಾಡ್ತಾ ಇರ್ತಾರೆ, ಬಟ್ ಸ್ಟೋರ್ಸ್ ಆಗಿರ್ಬೋದು ಅದೆಲ್ಲ ಫುಲ್ಲು ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಬಟ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇರುತ್ತೆ. ಆಮೇಲೆ ಇನ್ನೇನು ಸ್ಪೆಷಲ್ ಇಲ್ಲಿ ಅಷ್ಟೇ. ಇನ್ನೇನು ಮತ್ತೆ ಇಂಡಿಯನ್ಸ್ ಅಂತೂ ಬೇಜಾನ್ ಜನ ಇದ್ದಾರೆ, ಜಾಸ್ತಿ ಎಲ್ಲ ಬರೀ ಕೇರಳದವ್ರೆ. ಆಮೇಲೆ ಇನ್ಯಾರು ಕೇರಳ ಮತ್ತೆ ಪಂಜಾಬೀಸ್ ಅಂತೂ ಹೆಜ್ಜೆಗೂ ಸಿಗ್ತಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಪಂಜಾಬೀಸು. ಅಷ್ಟೇ ಗೈಸ್. ಸೊ ಇವಾಗ ವೈಪು ಕೇವ್ಸ್ ಅಂತ, ಇಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಅದು? 30 ಕಿಲೋಮೀಟರ್. ಅಲ್ಲಿ ಹೋಗ್ಬಿಟ್ಟು ನಮ್ಮ ಜೊತೆ ಇನ್ನ ಇಲ್ಲಿ ಇಬ್ರು ಕನ್ನಡದವ್ರು ಇದ್ದಾರೆ, ಅವರು ಮತ್ತೆ ಇನ್ನೊಬ್ರು ನಮ್ಗೆ ಹೊಸದಾಗಿ ಇವಾಗ ಪರಿಚಯ ಆಗ್ತಾ ಇರೋದು. ಸೊ ಟೋಟಲ್ ಆಗಿ 5 ಜನ ಹೋಗ್ತಾ ಇದೀವಿ. ನಮ್ಮ ಜೊತೆ ಯಾರು ಬರ್ತಾರೆ ಅಂತ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ರೋಡಲ್ಲಿ 19 ಕಿಲೋಮೀಟರ್ ಹೋಗೋದಕ್ಕೆ
ಜನ ಹೇಳು ಈ ಜಾಗದ ಬಗ್ಗೆ ಹೇಳು. ನನಗೆ ಈ ಜಾಗದ ಬಗ್ಗೆ ಹೇಳು. ವೈಪು ಕೇವ್ಸ್ ಅದು ಗ್ಲೋವಾಮ್ ಕೇವ್ಸ್. ಏನ ಗ್ಲೋವಾಮ್ ಗೊತ್ತಿಲ್ವಾ? ಗ್ಲೋ ಆಗ್ತಾ ಇರ್ತದೆ. ಸೊ ಅದಕ್ಕೆ ಆ ಕೇವಲ್ಲೇ ಅದು ಜೀವನ ಮಾಡೋದು. ಫುಲ್ ಪಣಾಪ್ನೆ ಮಿನ್ಕಿ ಹುಳನ ಗೊತ್ತಾಯ್ತು. ಲೈಟ್ ಹುಳ ಜಾರ್ಗಳೆಲ್ಲ ಹಾಕೊಂಡು ಗೊತ್ತಾಯ್ತು. ಯಾವ್ದೋ ಮೂವಿಲಿ ಇದೆಯಪ್ಪ. ಮಹಾಭಾರತ ಅದಲ್ಲ, ಶಕುನಿ ಇವಳಿಗೆ ಕುಂತಿಗೆ ಯಾವಾಗ್ಲೂ ಕಲೆಕ್ಟ್ ಮಾಡ್ಬಿಟ್ಟು ಕೊಡ್ತಾ ಇರ್ತಾನೆ. ಸೊ ಗೈಸ್, ಇದೆ ವೈಪು ಕೇವ್ಸ್. ಫೈನಲಿ ಬಂದ್ವಿ. ಎಷ್ಟು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜರ್ನಿ. ಇಷ್ಟೇ ಜನ ಇರೋದು ನಮ್ಮ ಇಂಡಿಯಾದಲ್ಲಾದರೆ ಈ ಥರ ಟೂರಿಸ್ಟ್ ಜಾಗ ಅಂದರೆ ಎಷ್ಟು ಜನ ನಿಂತಿರ್ತಾರೆ. ಇಲ್ಲಿ ಯಾರೂ ಇಲ್ಲ. ಇವಾಗ ಒಳಗಡೆ ಹೋಗಬೇಕು. ಟಾರ್ಚ್, ನನಗೆ ಟಾರ್ಚು. ವೈಪು ಕೇವ್ಸ್ ಎಂಟ್ರೆನ್ಸ್. ಹೇಳ್ತಾನ್ರಿ ಟಾರ್ಚು. ಇವನ್ ಟೇಮೂಲಿ ಏನು ಆರ್ಡರ್ ಮಾಡಕ್ಕೆ ಬಿಡಲ್ಲ ನಂಗೆ. ಈ ತರದೆಲ್ಲ ಸರಿ. ಚೆನ್ನಾಗಿ ಬಟ್ಟೆ ಅಲ್ಲ ನಾನು ಹೇಳಿದ್ದು, ಅಡ್ಗೆ ಮನೆಗೆ ಐಟಮ್ಸ್. ಕೆಳಗೆ ಹೋಗ್ಬೋದಾಗಿತ್ತಲ್ಲ. ಅಡ್ವೆಂಚರಸ್ ಆಗ್ಬಿಟ್ಟವ್ರು ನ್ಯೂಜಿಲೆಂಡ್ ಬಂದು ನೋಡಿ ಗೈಸ್. ಕಾಶಿ ಅಣ್ಣ ಅನ್ಬಿಟ್ಟು ಈ ಡ್ರೆಸ್ ಹಾಕಿ ನಾನು ಶಾರ್ಟ್ಸ್ ಇರ್ತಾರೆ ಏನಾರು ಹಾಕೊಂಡ್ಬೇಕಾಗಿತ್ತು. ಅದು ಇಳಿಯಕ್ಕಾಗಲ್ಲ ನನಗೆ. ಹುಷಾರು, ಕಾಲ್ ಗೀಲ್ ಉಳುಕಿದ್ರೆ ಆಮೇಲೆ ಅಕ್ಕನ ಜೊತೆ ಹೋಗೋದ ನೋಡಿ. ಇಲ್ಲಿ ನೋಡಿ ಹೆಂಗೈತಾ. ಇದು ಈಸಿ ಇದೆ. ಇದು ಸ್ವಲ್ಪ ಇಟ್ಕೋ ಫೋನ್. ಅಣ್ಣ ಮಾಡಿರೋದು ಅದು ಹೊಸದೇ. ಇವಾಗ ಹೆಂಗ್ ಜಾರಿದ್ದೆ ಗೊತ್ತಾ ಇವಾಗ. ಹುಷಾರು ಫೋನು. ಸೊ ಗೈಸ್, ಇದೇ ವೈಪು ಕೇವ್ಸ್. ಇದೇ ಎಂಟ್ರೆನ್ಸ್. ವಾವ್, ಅವಳು ಒಬ್ಳೆ ಬಂದಿದ್ಲ. ಒಬ್ರೊಬ್ರೆ ಧೈರ್ಯವಂತರು. ಹೇಳ್ದ ಏನು ಗ್ಲೋನೇ ಆಗ್ತಾ ಇಲ್ಲ. ಎಲ್ಲಿ ಅಲ್ಲಿ ಕಾಣಿಸ್ತಿಲ್ಲ ಸ್ವಲ್ಪ. ಏನು ಎದ್ರಿಕೆ ಬಿಡೋಣ. ಇಲ್ಲಿ ಯಾವಿಲ್ಲ, ನೊಣ ಇಲ್ಲ, ಏನು ಇಲ್ಲ. ಅಲ್ಲಿ ಮತ್ತೆ ಅಲ್ಲಿ ತಪ್ಪದಾರಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಇಲ್ಲಿ ಸ್ವಲ್ಪ ಚಡ್ಡಿ ನಾನು ಈ ಡ್ರೆಸ್ ಹಾಕೊಂಡ್ ಬಂದು ಹೆಸರು ಬೇರೆ. ನನ್ನ ಹತ್ರ ಇಂಥ ಶಾರ್ಟ್ಸ್ಗಳೇ ಇಲ್ಲ. ನಾನು ಹಳೆ ಕಾಲದವ್ರು. ಇವ್ ನಂಗೆ ಫಸ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂತ ಅಂದ. ಅಣ್ಣ ಗೈಡು 100 ರೂಪಾಯಿ ಆಗುತ್ತೆ. ಎಂಡೆ ಕರ್ಕೊಂಡು ಹೋಗ್ತೀನಿ. ಗ್ಲೋ ವಾಮ್ಸ್ ತೋರಿಸ್ತೀನಿ, ನಾನೇ ಗ್ಲೋ ಮಾಡಿಸ್ತೀನಿ ಬೇಕಾರೆ ಅಂತ. ಅದೇನು ಡೇಂಜರ್ ಇದೆ. ಒಂದು ನಿಮಿಷ. ಹಂಗೆ ಟಾರ್ಚ್ ಬಿಡು ಸ್ವಲ್ಪ. ಎಲ್ಲಿದೆಯೋ ಬ್ರೋ? ಏನು ಹೋಗಿ ಅಲ್ಲಿ ಈ ನಮ್ಮ ಇಂಡಿಯಾ ಮೂವಿಲಿ ಅದಾದ್ರೂ ದೆವ್ವದ ಮೂವಿಲಿ ಯಾಣ ಕೇಳಿಸ್ಕೊ ಹೋಗಿಲ್ಲ. ಅಲ್ಲೂ ಹಿಂಗೆ ಇದೆಯಾ? ಅದೇನ್ ಡೀಪ್ ಐತಾ? ಏನ್ ಕಾಣೆ ಗೊತ್ತಾಯ್ತಾನೆ ಇಲ್ಲಪ್ಪ. ಹೆಂಗ್ ಹೋಗ್ಬೇಕು? ಇಲ್ಲ ಇನ್ನೂ ಹೊರಗೆಲ್ಲ ಅಲ್ಲ, ಇದು ಫುಲ್ ಹಿಂಗೆ ಇರೋದಾ? ಇಲ್ಲಿ ಕಲ್ಲು ಹಾಕಿದಾರಲ್ಲ. ಕಲ್ಲು ಹಾಕೋರಲ್ಲ ಇಲ್ಲಿ ನೋಡ್ರಿ, ಹುಷಾರು.
ಕೈ ಇಟ್ಕೊಂಡು ಹೋಗಿ. ಕೊರಿತಾ ಇದೆ. ಏನಿದೆ ಹಂಗೆ ಇದೆ ಅಲ್ವಾ? ನೋಡಿ ಅಂತ. ಏ ಇಲ್ಲ ಕಣ, ಅದೆಲ್ಲ ಎಷ್ಟು ಚೆನ್ನಾಗಿ ಕಿತ್ತಿದ್ದಾರೆ ಲೀವ್ಸ್ ತರ. ನೋಡಿ ಇದು ಇಲ್ಲ, ಇದನ್ನ ಆಫ್ ಮಾಡು, ಟಾರ್ಚ್ ಆಫ್ ಮಾಡು, ಎಲ್ಲ ಆಫ್ ಮಾಡಿ. ಫುಲ್ ಜಾಸ್ತಿ ಇರಬೇಕು. ಇನ್ನೂ ಇದೆ, ಒಳಗಡೆ ಇದೆ ಅನ್ಸುತ್ತೆ. ನೈಟ್ ವರ್ಷನ್ ಅಲ್ಲಿ ತೆಗೀರಿ. ಇನ್ನ ಒಳಗಡೆ ಹೋಗೋಣ ಬನ್ನಿ, ಅಲ್ಲಿ ಜಾಸ್ತಿ ಇರುತ್ತೆ. ಫೋಟೋ ತೆಗಿಬಿಡ್ರಿ ಈಗ ಒಂದು ಸ್ವಲ್ಪ. ನಾನು ತಗೊಳ್ತಾ ಇರಲಿಲ್ಲಪ್ಪ, ಅಣ್ಣನೇ ಫೋರ್ಸ್ ಮಾಡಿ ಹೇಳು ಲೈಟ್ ಈಗ ನೋಡು. ಥ್ಯಾಂಕ್ ಯು ಅನ್ಬೇಕು ನಿನ್ನಂಗೆ. ಈಗ ಒಂದು ಸ್ವಲ್ಪ ಎಲ್ಲರೂ ಆಫ್ ಮಾಡ್ರಿ ಪ್ಲೀಸ್. ಈ ಕೇಸ್ದು ಸ್ಪೆಷಾಲಿಟಿನೇ ಇಷ್ಟ ಇದೆ, ಕ್ಲಿಯರ್ ಆಗುತ್ತೆ ಅಂತ. ಇದೆಲ್ಲ ತುಂಬಾ 1000 ವರ್ಷದಿಂದ ಎಲ್ಲ ಕೈ ಕಡೆಗೆ ಈ ಕಡೆ ಒಳ್ಳೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ? ಬೆಟ್ಟದ ಮೇಲಿಂದ ಕೆಳಗಡೆ ಸಿಟಿ ಲೈಟ್ಸ್ ಗಳು ಕಾಣಿಸುತ್ತಲ್ಲ. ಬ್ಲಾಕ್ ರಿವರ್ ರಾಫ್ಟಿಂಗ್ ಇದೇ ತರ ಕೇವ್ಸ್ ಒಳಗಡೆ ನೀವು ಈ ಯಾವುದು ಒನಕೆ ಹೋಗುವ ಅದು ಗೋಡೆ ಇದೆಲ್ಲ ಹಾಕಿದೆ. I can't bend my back. ಫುಲ್ಲು ಕಿವಿ. ಅಪ್ಪ ಎಷ್ಟು ಹೋಗ್ಬಿಟ್ಟಿದಾರ. ಆಯ್ತು ಮತ್ತೆ ಹಿಂಗೆ ಬರ್ಬೇಕಾ? ಬೇರೆ ಹೋಗ್ತಿದ್ಯಾ? ಬಾ, ನಾನು ಆ ಕಡೆ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬಿಡೋದು. ಇದು ಇಲ್ಲೇ ಇರು. ಹಾಂ, ಅದಕ್ಕೆ ಟೀಮು ನನಗೆ ಇದು ಇದ್ರಲ್ಲಿ ಕೊಟ್ಟಿದ್ದಕ್ಕ ಕೆಲಸದಲ್ಲಿ. ಇಲ್ಲೆಲ್ಲ ಜೋಗ ಜಲಪಾತ ಬರ್ತಿದೆ ಅನ್ಸ. ಎಷ್ಟು ಒಂದು ಡ್ರಾಪ್ ಇದೆ ಅದು ಇಂತ ಉಳಿತಾ ಇದೆಯಲ್ಲ. ನಾನು ಯಾರು ಬೇಡ, ನಾನು ನೋಡ್ಕೊಂತೀನಿ. ಅದನ್ನು ಪಹಾಡ ಅಲ್ಲ, ಕಲ್ಲು ಎಬಿ ಸ್ಕಿಡ್ ಆಯ್ತೈತೆ, ಅದು ಹುಷಾರು. ಹಾ, ಈ ತರ ಅಡ್ವೆಂಚರ್ ಹೇಳಿಬೇಕಾ? ಇವಾಗ ಇಲ್ಲಿಂದ ಪಾಂಗ್ರೆ ಎತ್ಕೊಂಡೆ ಬರ್ತಾರೆ. ಹುಷಾರಣ ಇಲ್ಲಿ. ಅವರು ಎದುರ್ಕೊಂಡವ್ರೆ, ನೀವು ಎದುರಿಸ್ಕೊಂಡ್ ಕಡಿ ಅಂತ ನಾವು ಹೇಳಿದ್ವಿ. ಧೈರ್ಯ ತುಂಬಬೇಕು. ಹುಷಾರು, ಕಲ್ಲೈತೆ ಅಣ್ಣ, ಹುಷಾರು. ಏ ಅವ್ರೆಷ್ಟು ಉದ್ದ ಇದ್ದವ್ರು, ಅವ್ರಿಗೇನೆ ಹೆಂಗೆ ಇಷ್ಟುದ್ದ ಆಗ್ಬಿಟ್ಟಿದ್ದೀನಿ ನೋಡಿ ನಾನು. ತಡೀರಾ, ಒಬ್ಬನೇ ಬಿಟ್ಟು
ತಡೀರೋ ಬರ್ತೀನಿ ನಾನುವೇ. ಯಾರು ಕೇಳು ಆ ಹುಡುಗಿಗ? ಪಾಪ ಅವಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ. ಅವಳು ನಿಮ್ಮಲ್ಲಿರೋಳು ಅಷ್ಟೇ ಊಟ ಅವಳು. ಇದ್ರದ್ದು ಹೆಂಗಿದೆ ಅಲ್ವಾ, ಸಖತ್ತಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. If you don't mind, can you turn off the light for us? Yeah, sorry. We'll just watch the glow. Well, if you want to. ವಾವ್, So nice. Thank you. Oh my god. ಹೇಳು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳು. ಸಖತ್ತಾಗಿತ್ತು. ಇವಾಗ ಹೇಳು. ಸಖತ್ತಾಗಿ ಹೊರಗಡೆ ಹೋಗೋಣ. ಹೇಳು. ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಬಟ್ ತುಂಬ ಚೆನ್ನಾಗಿತ್ತು. ಯಾವುದೋ ಬೇರೆ ಪ್ರಪಂಚದಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಬಟ್ಟೆ ಎಲ್ಲ ಒದ್ದೆ ಆಯಿತು. ನಾವು ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ತರಬೇಕಿತ್ತು. ನಾವು ಅದೆಲ್ಲ ಏನೂ ತಂದಿಲ್ಲ. ಬಟ್ ಗಲೀಜಲ್ಲಿ ಬಿದ್ದು ಎದ್ದು ಕೆಸರು ಮಾಡಿಕೊಂಡು ಮೈಗೆಲ್ಲ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಅಡ್ವೆಂಚರ್ ಎಲ್ಲ ಮಾಡ್ಕೊಡೋದು. ಸೊ ಬನ್ನಿ ಗೈಸ್, ಎಲ್ಲ ಮುಗಿಸ್ತೀವಿ. ನಮ್ಮ ಟೀಮ್ ಲೀಡರ್ನ ಫಸ್ಟ್ ಮೀಟ್ ಮಾಡಿಸ್ತೀನಿ. ನಮ್ಮ ಟೀಮ್ ಲೀಡರ್ನ ಫಸ್ಟ್ ಮೀಟ್ ಮಾಡಿಸ್ತೀನಿ. ನೋಡಿ, ಚಪ್ಪಲಿ ಇಂತ ಚಪ್ಪಲಿ ಹಾಕೊಂಡ್ಬರ್ಬೇಡಿ, ಕಚ್ಕೊಂಡ್ಬಿಡುತ್ತೆ. ಅವ್ರ ಅವಸ್ಥೆ ನೋಡಿ, ನಮ್ ಡ್ರೆಸ್ಗಳು ನೋಡಿ ಎಲ್ಲಾರ್ದು. ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಇದಾಗಿರೋದು ನಾನು ಒಬ್ನ ಅಂತ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನ್ಯೂಜಿಲೆಂಡ್ಗೆ ಹೋಗೋಣ. ಅದಕ್ಕೆ ಬೀಚ್ಗೆ ಹೋಗಿ ಬೀಳೋಣ ಈಗ. ಬೆಸ್ಟ್. ನಿಮ್ ಬೀಚಲ್ಲಿ ಆಡೇ ಇಲ್ಲ ಅಲ್ವಾ? ಆಡಿದ್ದ ಒಂದ್ ಸ್ವಲ್ಪ ಹೊತ್ತಿರೋ ಬಟ್ಟೆ ಒಣಗುತ್ತೆ. ಈ ಬೀಚಲ್ಲಿ ಆಡಂಗಿದ್ರೆ ಒಣಗ್ಸೋದಕ್ಕೆ. ಇವಾಗ ಕೊಡಿಲಿ ಒಂದು ನಿಮಿಷ. ನನ್ನ ಎಕ್ಸ್ಪೀರಿಯನ್ಸ್ ಹೇಳೈತಲ್ವಾ, ಅಲ್ಲಿ ಚೆನ್ನಾಗಿ ಬಂತಾ ಕತ್ಲೆಕ್? ಓಕೆನಾ? ಇವಾಗ ನೀನು ಹೇಳು. ಚೆನ್ನಾಗಿತ್ತು. ಒಂದು ಇದು ನ್ಯೂಜಿಲೆಂಡ್ ಅಲ್ಲಿ ಕೇಸ್ 2ನೇ ಟೈಮು ಒಂದು ವೈಟಮೋ ಕೇವ್ಸ್ ಅಂತ ಹೋಗಿದೆ. ಅಲ್ಲಿ ಬಂದು ರಾಫ್ಟಿಂಗ್ ಮಾಡ್ಕೊಂಡು ಹೋಗೋದು, ಅದು ಇನ್ನೂ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಮಂತ್ ಅಲ್ಲಿಗೆ ಹೋಗಿ ಒಂದು ವಿಡಿಯೋ ಹಾಕ್ತೀವಿ. ಬಟ್ ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಗ್ಲೋ ಹೋಮ್ಸ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಒಂದು ಒಳ್ಳೆ ಅಡ್ವೆಂಚರ್ ಆಯ್ತು. ಬಟ್ ಇವಾಗ ಒಂದೇ ತಲೆನೋವು ಎಲ್ಲ. ಇಂಡಿಯಾದಲ್ಲಿ ಆಗಿದ್ರೆ ಮಿಸ್ ಮಾಡ್ಕೋತಿರೋದು ಬಾಂಗ್ಡೆ ಮೀನು. ಇಂಡಿಯಾದಲ್ಲಿ ಆಗಿದ್ರೆ ಇಲ್ಲೇ ಎಲ್ಲ ಸ್ಟಾಲ್ ಆಗ್ತಾ ಇದ್ರು, ಬಜ್ಜಿ, ಬೋಂಡಾ, ಫಿಶು. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಆದ್ರೆ ಇನ್ನೊಂದೇನಂದ್ರೆ ಇಲ್ಲಿ ಏನು ಹಾವು ಗೀವೆಲ್ಲ ಇಲ್ಲ, ಹಂಗಾಗಿ ಏನು ಭಯ ಇಲ್ಲ. ರೆಪ್ಟೈಲ್ಸ್ ಏನು ಡೇಂಜರಸ್ ವೈಲ್ಡ್ ಅನಿಮಲ್ಸ್ ಏನೂ ಇಲ್ಲ, ಹಂಗಾಗಿ ಜನಕ್ಕೆ ಯಾವ್ದು ಭಯ ಇಲ್ಲ. ಇಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಇಲ್ಲಿ ಅಪಾಯ. ಅದು ಬಿಟ್ರೆ ನಿನ್ನ ಸಾಯಿಸಿದ್ರೆ ಮನುಷ್ಯನೇ ಸಾಯಿಸ್ಬೇಕಿಲ್ಲ, ನೀನೇ ಸಾಯ್ಬೇಕು. ಏನೂ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ನೀರಲ್ಲಿ ಹಾವಿದೆ ಅದಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ಎಷ್ಟು ಸಖತ್ತಾಗಿದೆ ಅಲ್ವಾ ನೇಚರ್ ಅಂತ. ಇಲ್ಲಿ ಸಖತ್ತಾಗಿದೆ. ಸೊ ಗೈಸ್, ಇವಾಗ ಕೇವ್ಸ್ ಮುಗಿಸ್ಕೊಂಡು ಎಲ್ಲಿ ಬಂದಿದೀವಿ ಅಂದ್ರೆ, ಏನ್ ಬೀಚ್ ಇದು? ರೊಕಾಕಾ ಬೀಚ್. ರೊಕಾಕಾ ಬೀಚಿಗೆ ಬಂದಿದೀವಿ. ಇವಾಗ ವ್ಯೂ ತೋರ್ಸು. ವಾವ್, so beautiful. ಅದು ಎಷ್ಟು ಚೆನ್ನಾಗಿ ಅದು ಕಲರ್ಸ್ ಏನು ಮುಂದೆ ಎಲ್ಲ ಫುಲ್ ಮುಂದೆ ಎಲ್ಲ ಫುಲ್ ಲೈಟ್, ಮುಂದೆ ಫುಲ್ ಡಾರ್ಕ್. ಅದು ಡೆಪ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಬ್ಲಡ್ ಆಗಿದೆ. ಅಲ್ಲಿ ನೋಡು, ಎಲ್ಲ ಸರ್ಫಿಂಗ್ ಮಾಡ್ತಿಲ್ಲ ತೋರ್ಸು. ಸರ್ಫಿಂಗ್ ಎಲ್ಲಿ ಮಾಡ್ತವ್ರೆ? ಸರ್ಫಿಂಗ್ ಅದೇನದು ಮತ್ತೆ ಮಾಡ್ತಾ ಇರೋದು? ನೋಡು, ಏನು ಸುಮ್ಮನೆ ಅದನ್ನೇ ತೋರಿಸ್ತಾ ಇದ್ದೆ. ಸೊ ಗೈಸ್, ನನಗೆ ಇಂಡಿಯಾದಲ್ಲಿ ತುಂಬ ಇಷ್ಟ ಆಯಿತು ಯಾವುದಾದ್ರು ಪ್ರೈವೇಟ್ ಬೀಚ್ ಆ ಥರ ಬಂದು ಟೈಮ್ ಸ್ಪೆಂಡ್ ಮಾಡಬೇಕಂತ. ಬಟ್ ಇಂಡಿಯಾದಲ್ಲಿ ಅದು ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ.
ಇಲ್ಲಂತೂ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಹಬ್ಬ ಎಣ್ಸಿದ್ರೆ ಒಂದು 100 ಜನ ಇರ್ಬೋದು ಅಷ್ಟೇ. ಆರಾಮಾಗಿ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇಲ್ಲಿ ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ನೀರು ಅಷ್ಟೇ ತುಂಬ ನೀಟಾಗಿರುತ್ತೆ, ಏನೂ ಗಲೀಜಿರಲ್ಲ, ನೀರಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನ್. ನಾವು ಲಾಸ್ಟ್ ವೀಕು ಇನ್ನೊಂದು ವೈಪು ಬೀಚ್ಗೆ ಹೋಗಿದ್ವಿ, ಅದು ಅಷ್ಟೇ, ಅದು ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ನೈಟ್ ಬಂದಿದ್ವಿ, ಸುಮ್ಮನೆ ಬೋರ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಒಂದ್ಸಲ ಲಾಸ್ಟ್ ವೀಕ್ ಅನ್ಸುತ್ತೆ ನೈಟ್ ಬಂದಿದ್ವಿ. ಸೊ ಗೈಸ್ ಬೀಚಲ್ಲಿ ಆಲ್ಮೋಸ್ಟ್ ಸುಮಾರು 1 ಗಂಟೆ ಟೈಮ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀರಲ್ಲೆಲ್ಲ ಆಟ ಆಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮನೆಗೆ ಹೋದ್ವಿ. ಸೊ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ. ಟೇಕ್ ಕೇರ್, ಬಾಯ್.